ಹೇಳ್ತಾ ಇದ್ದೀರಾ ರಮಾದೇವಿ ಅವರೇ? ಬೆಂಗಳೂರು ಕನೆಕ್ಷನ್ನ? ಬೆಂಗಳೂರಲ್ಲಿ ಅವ್ರಿಗೆ ಸಂಬಂಧಪಟ್ಟವ್ರು ಯಾರಾದರೂ ಇದ್ದಾರಾ ಅಂತ ಹುಡುಕ್ಸು, ಆ ಡೀಟೇಲ್ಸ್ ತೆಗೆಸು. ಸ್ವರ್ಣಾದೇವಿ ಬೆಂಗಳೂರಲ್ಲೇ ಇದ್ದಾಳೆ ಅಂತ ಅನಿಸ್ತಾ ಇದೆ. ಏನ್ ಹೇಳ್ತಾ ಇದ್ದೀರಾ ರಮಾದೇವಿ ಅವರೇ? ಸ್ವರ್ಣಾದೇವಿ ಬೆಂಗಳೂರಲ್ಲಿದ್ದಾಳಾ? ಅಲ್ಲ, ಇಷ್ಟು ಕಡಾಖಂಡಿತವಾಗಿ ಹೇಗೆ ಹೇಳ್ತಾ ಇದ್ದೀರಾ? ಹೇಗೆ ಅನ್ನೋದೆಲ್ಲ ನಿನಗೆ ಬೇಕಾಗಿಲ್ಲ. ನಾನು ಏನು ಹೇಳ್ತೀನೋ ನೀನು ಅಷ್ಟನ್ನು ಮಾತ್ರ ಮಾಡು, ಅದೇ ನಿನ್ನ ಕೆಲಸ. ಸರಿ ರಮಾದೇವಿ ಅವರೇ. ಇದೇನಿದು, ರಮಾದೇವಿಯವರು ಈ ಥರ ಹೇಳ್ತಾ ಇದ್ದಾರಲ್ಲ, ಹಾಗಾದ್ರೆ ಸ್ವರ್ಣಾದೇವಿ ಬೆಂಗಳೂರಲ್ಲಿದ್ದಾಳಾ? ಹೇ ಗೌತು, ಏನೇ ನಡೀತಿದೆ ಇಲ್ಲಿ? ರಮಾದೇವಿ ಮೇಡಮ್ ಮಾತಾಡೋದು ನಿನಗೆ ಗೊತ್ತಾಗ್ತಿದೆ? ಅದು ಹಾಗೆ ನಿಕ್ಕಿ, ನಾನು ಮಾಡಿರೋ ಪ್ಲಾನ್. ಮೇಡಮ್, ಏನಾಯ್ತು ಗೌತಮಿ, ಮತ್ತೆ ಬಂದಿದ್ಯಾ? ಇನ್ನೂ ಏನಾದರೂ ಹೇಳೋದಿತ್ತಾ? ಒನ್ ಸೆಕೆಂಡ್. ಆ್ಯಕ್ಚುಲಿ ಇದು ನಿಮಗೆ. ಏನಿದು? ಮ್ಯಾಮ್, ಇದನ್ನು ನೀವು ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್, ರೆಸ್ಪೆಕ್ಟ್ ಅಂತ ಅನ್ಕೊಳ್ಳಿ. ಪ್ಲೀಸ್ ತಗೊಳ್ಳಿ. ಸೊ ಬ್ಯೂಟಿಫುಲ್ ಗೌತಮಿ. ಇನ್ಫ್ಯಾಕ್ಟ್ ನಾನು ಈ ಥರ ಡಿಸೈನ್ ಇರೋ ಉಂಗ್ರನೇ ಹುಡುಕ್ತಾ ಇದ್ದೆ. ಗುಡ್, ಯು ಗಾಟ್ ಇಟ್. ಒಂದು ನಿಮಿಷ. ಬ್ಯೂಟಿಫುಲ್ ಗೊತ್ತಾ? ಥ್ಯಾಂಕ್ ಯು ಸೋ ಮಚ್. ಇದನ್ನ ನಾನು ದುಬೈಗೆ ಹೋದಾಗ ಪರ್ಚೇಸ್ ಮಾಡಿದ್ದೆ. ತುಂಬಾ ಇಷ್ಟಪಟ್ಟು ತಗೊಂಡಿದ್ದೆ. ನನಗೆ ಯಾರು ಅಡ್ಮೈರ್ ಮಾಡ್ತಾರೋ ಆ್ಯಂಡ್ ನನ್ನ ಮನಸ್ಸಿಗೆ ಯಾರು ಹತ್ರ ಆಗ್ತಾರೋ ಅವ್ರಿಗೆ ಈ ರಿಂಗ್ನ ಕೊಡಬೇಕು ಅಂದ್ಕೊಂಡಿದ್ದೆ. ಬಟ್ ಇವತ್ತು ಇದನ್ನ ನಿಮಗೆ ಕೊಡಬೇಕು ಅಂತ ಅನ್ನಿಸ್ತು. ಥ್ಯಾಂಕ್ ಯು ಗೌತಮಿ, ಥ್ಯಾಂಕ್ ಯು ಸೋ ಮಚ್. ಹೇಗಿದೆ? ಐ ಲವ್ಡ್ ಇಟ್. ಥ್ಯಾಂಕ್ ಯು ಮ್ಯಾಮ್. ಹಲೋ ಮೈ ಡಿಯರ್ ಬ್ಯೂಟಿಫುಲ್ ಲೇಡಿ, ಏನ್ ಸಮಾಚಾರ? ನಾನು ನೆನ್ಸ್ಕೊಂಡು ಕಾಲ್ ಮಾಡ್ಬಿಟ್ಟಿದ್ದೀರಾ? ಯಾಕೆ ನಾನು ಅಷ್ಟೊಂದು ನೆನಪಾದ್ನಾ? ತುಂಬಾನೇ ನೆನಪಾದೆ ಡಾರ್ಲಿಂಗ್. ಅದಕ್ಕೆ ನನಗೆ ತಡ್ಕೊಳಕ್ಕೆ ಆಗಲಿಲ್ಲ, ಕಾಲ್ ಮಾಡಿಬಿಟ್ಟೆ. ನಾನು ಮಗನೇ, ಆಕ್ಟಿಂಗ್ ಮಾಡು ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ? ಡಾರ್ಲಿಂಗ್, ನಾನು ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಸೆಕೆಂಡ್ಗೂ ನಿಮ್ಮನ್ನ ನಾನು ಮಿಸ್ ಮಾಡ್ಕೊತಾನೇ ಇದ್ದೆ. ಅದು ಸರಿ, ನೀವಾಗ ನಿನ್ನೆ ರಾತ್ರಿ ನನಗೆ ಕಾಲ್ ಮಾಡಲಿಲ್ಲ? ನಾನು ಎಷ್ಟು ವೆಯ್ಟ್ ಮಾಡ್ತಿದ್ದೆ ಗೊತ್ತಾ? ಹೋಗಿಪ್ಪ, ನೀವು ಸರಿ ಇಲ್ಲ, ನನಗೆಷ್ಟು ಹರ್ಟ್ ಮಾಡಿದ್ದೀರಾ ಗೊತ್ತಾ? ಸಾರಿ ಚಿನ್ನ. ಆ್ಯಕ್ಚುಲಿ ನಾನು ನಿನಗೆ ಕಾಲ್ ಮಾಡ್ತಿರೋ ಕಾರಣ ಏನು ಅಂದರೆ, ನನಗೆ ನಿನ್ನ ಕಂಡ್ರೆ ಭಯ. ಅಲ್ಲ ಡಾರ್ಲಿಂಗ್, ನೀವು ನನ್ನ ಮೇಲೆ ಭಯ ಪಟ್ಕೊಳ್ಳೋಕ್ಕೆ ನಾನೇ ಹುಲಿನ, ಚಿರತೆನ, ಸಿಂಹನ? ನಾನು ನಿಮ್ಮ ಪಾಲಿನ ಪ್ರೀತಿಯ ಜಿಂಕೆ ಮರಿಯಲ್ವಾ? ಸಾರಿ ಡಾರ್ಲಿಂಗ್, ಅದು ಎಲ್ಲಿ ಮಧ್ಯರಾತ್ರಿ ನೀವು ನನ್ನ ಕನ್ಸಲ್ಲಿ ಬಂದು ಇಡೀ ರಾತ್ರಿ ನಿದ್ದೆ ಇಲ್ದಿರೋ ಥರ ಮಾಡ್ತೀರಾ ಅನ್ನೋ ಭಯ. ಅದಕ್ಕೆ ನಾನು ನಿಮಗೆ ಕಾಲ್ ಮಾಡೋಕ್ಕಾಗಲಿಲ್ಲ. ಡಾರ್ಲಿಂಗ್, ನಿಮ್ಗೊಂದು ವಿಷಯ ಗೊತ್ತಾ? ಆ್ಯಕ್ಚುಲಿ ನಿಮ್ಮ ವಾಯ್ಸ್ನ ಕೇಳ್ತಾ ಇದ್ರೆ ಸಾಂಗ್ ಕೇಳ್ತಾ ಇರೋ ಥರನೇ ಅನಿಸುತ್ತೆ. ಇನ್ನೇನಾದರೂ ನೀವು ಸಾಂಗ್ಗೆ ಆಡ್ಬಿಟ್ರೆ ಯಾವ ಥರ ಇರುತ್ತೋ ಏನೋ, ನನ್ನ ಕೈಲಂತೂ ತಡ್ಕೊಳ್ಳೋಕ್ಕೆ ಆಗಲ್ಲಪ್ಪ. ಡಾರ್ಲಿಂಗ್, ನನಗೆ ಈಗಲೇ ನಿಮ್ಮನ್ನ ನೋಡಬೇಕು ಅನ್ನಿಸ್ತಾ ಇದೆ. ನಿಮಗೂ ಹಾಗೆ ಅನ್ನಿಸ್ತಾ ಇದೆ ಅಲ್ವಾ? ಏನು ಡಾರ್ಲಿಂಗ್ ಹಿಂಗೆ ಕೇಳ್ತಾ ಇದೆಯಾ? ನನ್ನ ಹಾರ್ಟಲ್ಲಿ, ಕನಸಲ್ಲಿ, ಮನಸ್ಸಲ್ಲಿ ಎಲ್ಲ ಕಡೆನೂ ನೀನೇ. ನನಗಂತೂ ನೀವು ಯಾವಾಗಲೂ ನನ್ನ ಜೊತೆಯಲ್ಲೇ, ನನ್ನ ಪಕ್ಕದಲ್ಲೇ, ನನ್ನ ಎದುರುಗಡೆನೇ ಇರ್ತೀರ ಅಂತ ಫೀಲ್ ಆಗ್ತಿರುತ್ತೆ. ಯಾಕಂದರೆ ನನಗೆ ನಿಮ್ಮ ಕಂಡ್ರೆ ಅಷ್ಟು ಇಷ್ಟ ಡಾರ್ಲಿಂಗ್. ಡಾರ್ಲಿಂಗ್, ನಿಜವಾಗ್ಲೂ ನಾನು ಅಂದರೆ ನಿಮ್ಗೆ ಅಷ್ಟೊಂದು ಇಷ್ಟನಾ? ನೀವು ನನ್ನ ಅಷ್ಟೊಂದು ಲವ್ ಮಾಡ್ತಾ ಇದ್ದೀರಾ?
ಹಾಗಿದ್ರೆ ಇಲ್ಲಿ ಒಂದ್ಸಲ ನಿಮ್ಮ ಬಾಯಾರೆ ನನಗೆ ಐ ಲವ್ ಯು ಅಂತ ಹೇಳಿ ನೋಡೋಣ. ಬರೀ ಬಾಯ್ ಬಿಟ್ಟೇನು, ನನ್ನ ಹಾರ್ಟ್ನು ಓಪನ್ ಮಾಡಿ ತೋರಿಸ್ತೀನಿ. ಐ ಲವ್ ಯು ಡಾರ್ಲಿಂಗ್. ಥೂ ಹೋಗಿಪ್ಪ, ನೀವಂತೂ ತುಂಬಾನೇ ನಾಟಿ. ನನಗಂತೂ ನಾಚಿಕೆ ಆಗಾಗಿ ಹಂಗೆ ನೀರಾಗ ಹರಿದೋಗ್ತೀನಿ. ನಾನು ನಾಟಿನೇ, ಆದರೆ ಎಲ್ಲರ ಜೊತೆ ಅಲ್ಲ. ಯಾರನ್ನ ಪ್ರೀತಿಸ್ತೀವೋ ಅವ್ರ ಜೊತೆ ಮಾತ್ರ. ಈ ಪ್ರೀತಿಗೆ ಫಿಲ್ಟರ್ ಆಗಲಿ ಬೇಲಿ ಆಗಲಿ ಇರಲ್ಲ. ಅದೊಂಥರ ಕಾರಂಜಿ ಥರ ಚಿಮ್ತಾನೇ ಇರುತ್ತೆ. ಇದೇನಿದು, ಸಕ್ಕರೆ ಬದಲು ಉಪ್ಪು ಹಾಕಿದಾರ? ಏನಾಯ್ತು? ಏನಿದು? ಕಾಫಿ. ಓ, ನಾನು ಟೀ ಅನ್ಕೊಂಡೆ. ಅದಲ್ಲ, ಸಕ್ಕರೆ ಬದಲು ಉಪ್ಪು ಹಾಕಿದಿರ ಇದಕ್ಕೆ? ಉಪ್ಪ? ಅಯ್ಯಯ್ಯೋ, ಅದು ಉಪ್ಪು ಮತ್ತೆ ಸಕ್ಕರೆ ಒಟ್ಟಿಗೆ ಇದೆಯಲ್ಲ, ಗೊತ್ತಾಗ್ದಿರಾ ಸಕ್ಕರೆ ಅನ್ಕೊಂಡು ಉಪ್ಪು ಹಾಕ್ಬಿಟ್ಟಿದ್ದೀನಿ. ತಗೊಳ್ಳಿ, ನೀರು ಕುಡೀರಿ. ಏನಕ್ಕೆ? ಉಪ್ಪು ತಿಂದವರು ನೀರು ಕುಡಿಬೇಕಂತೆ. ಹಾ, ಹಾಗಂತ ನಮ್ಮಪ್ಪ ಹೇಳ್ತಿದ್ರು. ಈ ಟೈಮಲ್ಲಿ ಈಗ ಅದೇ ಬೇಕಾಗಿತ್ತ? ನಂಗೆ ಕಾಫಿನೂ ಬೇಡ, ಏನೂ ಬೇಡ.